ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಾವಿಂದು ದ್ವಿತೀಯ PUCಯ ಮೊದಲನೇ ಪದ್ಯವಾದ ಕದಡಿದ ಸಲಿಲಂ ತಿಳಿಬಂದಿದೆ ಎಂಬ ಪದ್ಯಭಾಗವಾದ ಬಗ್ಗೆ ತಿಳಿದುಕೊಳ್ಳೋಣ. ಅಭಿನವ ಪಂಪನೆಂದು ತನ್ನನ್ನು ತಾನು ಕರೆದುಕೊಂಡಿರುವಂಥ ನಾಗಚಂದ್ರನು ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯವನ್ನು ಬರೆದಿದ್ದಾನೆ. ಹಾಗಾಗಿ ಅದನ್ನು ಪಂಪರಾಮಾಯಣ ಅಂತಲೂ ಸಹ ಕರಿತೀವಿ. ಹಾಗಾಗಿ ರಾಮಚಂದ್ರ ಚರಿತ ಪುರಾಣದಿಂದ ಆರಿಸಿಕೊಂಡಿರುವಂತಹ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯಭಾಗವನ್ನು ನಿಮಗೆ ಇರಿಸಿದ್ದಾರೆ. ಹಾಗಾಗಿ ಪದ್ಯಭಾಗದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ರಾವಣನು ರಾಮನ ಮೇಲಿರುವಂಥ ಕೋಪ ಸೇಡಿನಿಂದ ರಾಮನ ಹೆಂಡತಿಯಾದಂಥ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದು ಪ್ರಮದವನದಲ್ಲಿ ಇರಿಸಿರ್ತಾನೆ. ಹಾಗಾಗಿ ಅವಳಿಗೆ ಸ್ವಲ್ಪವೂ ನೋವಾಗದಂತೆ ಆಕೆಯನ್ನು ನೋಡ್ಕೊಳ್ತಾ ಇರ್ತಾನೆ. ನಂತರ ಸೀತೆಯ ಮೇಲೆ ಪ್ರೀತಿ ಹುಟ್ಟಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ರಾಮ ಮತ್ತು ಲಕ್ಷ್ಮಣರನ್ನು ಯುದ್ಧದಲ್ಲಿ ಸೋಲಿಸಬೇಕು. ಹಾಗಾಗಿ ರಾಮನಿಗೆ ಹೋಲಿಸಿದರೆ ನನ್ನ ಶಕ್ತಿ ಸ್ವಲ್ಪ ಕಡಿಮೆ ಇದೆ ಅಂತ ರಾವಣನಿಗೆ ಅನಿಸಿ ಅವನು ಏನು ಮಾಡ್ತಾನೆ, ಬಹುರೂಪಿಣಿ ವಿದ್ಯಾದೇವತೆಯನ್ನು ಕುರಿತು ತಪಸ್ಸನ್ನು ಮಾಡಬೇಕು ಅಂತ ಮುಂದಾಗ್ತಾನೆ. ಏನು ಬಹುರೂಪಿಣಿ ವಿದ್ಯಾದೇವತೆ ಅಂದರೆ ಬಯಸಿದ ರೂಪವನ್ನು ಪಡೆಯಬಹುದಾದಂಥ ಒಂದು ಮಾಯಾ ವಿದ್ಯೆ. ಹಾಗಾಗಿ ಇದನ್ನು ಒಲಿಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಒಲಿಸಿಕೊಂಡು ಯುದ್ಧದಲ್ಲಿ ರಾಮ ಲಕ್ಷ್ಮಣನನ್ನು ಸೋಲಿಸಿ ಸೀತೆಯನ್ನು ನನ್ನವಳನ್ನಾಗಿ ಮಾಡಿಕೊಳ್ಬೇಕು ಅನ್ನೋದು ರಾವಣನ ಇಂಗಿತ. ಹಾಗಾಗಿ ರಾವಣನು ಈಗ ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳೋದಕ್ಕೆ ತಪಸ್ಸಿಗೆ ಕುಳಿತಿದ್ದಾನೆ. ಇಲ್ಲಿಂದ ನಿಮಗೆ ಪದ್ಯ ಪ್ರಾರಂಭವಾಗುತ್ತೆ. ಮೊದಲನೇ ಪದ್ಯದಲ್ಲಿ ರಾವಣನು ಧ್ರುವಮಂಡಲದಂತೆ ಚಲಿಸದೆ ತನ್ನ ಮನಸ್ಸನ್ನು ಏಕಚಿತ್ತದಿಂದ ಇಟ್ಕೊಂಡಿದ್ದಾನೆ. ದಿವ್ಯ ಮಂತ್ರಗಳನ್ನು ಹೇಳುವ ಮುಖಾಂತರ ರಾವಣನು ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಂಡ. ಆನಂತರ ಪದ್ಯದಲ್ಲಿ ರಾವಣನು ಭಕ್ತಿಯಿಂದ ಶ್ರದ್ಧೆಯಿಂದ ತಪಸ್ಸನ್ನು ಮಾಡಿದ ನಂತರ ಅವನ ತಪಸ್ಸಿಗೆ ಮೆಚ್ಚಿ ಬಹುರೂಪಿಣಿ ವಿದ್ಯಾದೇವತೆಯು ಮುಂಗಾರಿನ ಸಿಡಿಲಿನ ಆರ್ಭಟವನ್ನು ಮೀರಿದಂತೆ ಆರ್ಭಟಿಸುತ್ತಾ ಯಮನ ನಾಲಿಗೆಯನ್ನು ಚಾಚುತ್ತಾ ತನ್ನ ಎರಡೂ ಕೈಗಳನ್ನು ಚಾಚುತ್ತಾ, ರಾವಣನೇ ಆಜ್ಞಾಪಿಸು, ನನ್ನಿಂದ ಏನಾಗಬೇಕಾಗಿದೆ ಎಂದು ಬಹುರೂಪಿಣಿ ವಿದ್ಯಾದೇವತೆಯು ಪ್ರತ್ಯಕ್ಷಳಾದಳು. ದೇವತೆ ರಾವಣನ ಮುಂದೆ ಪ್ರತ್ಯಕ್ಷ ಆಗಿ ಈಗ ಮುಂದುವರಿದು ವಿದ್ಯಾದೇವತೆಯೇ ಮಾತಾಡುತ್ತೆ. ಏನು ರಾವಣ, ನಾನು ಚಕ್ರಧಾರಿಯಾದಂತಹ ಲಕ್ಷ್ಮಣನನ್ನು ಚರಮದೇಹಧಾರಿಯಾದಂಥ ರಾಮಸ್ವಾಮಿಯನ್ನು ಬಿಟ್ಟು ಉಳಿದವರನ್ನು ಉಳಿಯಲು ಬಿಡುವುದಿಲ್ಲ. ಅಂದರೆ ನಾನು ರಾಮ ಲಕ್ಷ್ಮಣನನ್ನು ಮಾತ್ರ ಸಾಯಿಸೋದಿಲ್ಲ, ಆದರೆ ಬೇರೆಯವರನ್ನು ಉಳಿಯೋದಕ್ಕೆ ಬಿಡೋದಿಲ್ಲ. ಬೇರೆಯವ್ರನ್ನ ಬೇಕಾದರೆ ಸಾಯಿಸ್ತೀನಿ, ಆದರೆ ಇವರಿಬ್ಬರನ್ನ ಮಾತ್ರ ಸಾಯಿಸೋದಿಲ್ಲ ಅಂತ ಹೇಳ್ತು. ಆದರೆ ಇಲ್ಲಿ ರಾವಣನಿಗೆ ಯಾರು ಸಾವು ಬೇಕಾಗಿದೆ? ರಾಮ ಲಕ್ಷ್ಮಣಂದು. ಹಾಗಾಗಿ ಅವನು ರಾವಣ ಬಹುರೂಪಿಣಿ ವಿದ್ಯಾದೇವತೆಗೆ ಕೈ ಮುಗಿದು ಆ ದೇವತೆಯನ್ನು 3 ಪ್ರದಕ್ಷಿಣೆಯನ್ನು ಬಂದು ತನ್ನ ಅರಮನೆಯ ಕಡೆಗೆ ರಾವಣ ಹೊರಟ. ಅಷ್ಟರಲ್ಲಿ ರಾವಣನು ತನ್ನ ಅರಮನೆಗೆ ಬರೋಷ್ಟರಲ್ಲಿ ಅಂಗದಾದಿಗಳು ಅಂದರೆ ಯಾರು? ಕಪಿ ಸೈನ್ಯ, ಕೋತಿಗಳು. ಆ ಕಪಿ ಸೈನ್ಯವು ರಾವಣನ ಅರಮನೆಗೆ ಮುತ್ತಿಗೆಯನ್ನು ಹಾಕಿ ಅಲ್ಲಿರುವಂಥ ರಾಕ್ಷಸಿ ಸ್ತ್ರೀಯರಿಗೆ ಮತ್ತು ಮಂಡೋದರಿಗೆ ಹಿಂಸೆಯನ್ನು ಕೊಡ್ತಾಯಿದ್ದು. ಆ ನಂತರದಲ್ಲಿ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಕಾಡಿದಂತಹ ಅಂಗದಾದಿಗಳನ್ನು ಸಂಹಾರ ಮಾಡಬೇಕು ಅಂತ ತುಂಬ ಕೋಪದಿಂದ ಗಾಯಗೊಂಡ ಸಿಂಹದಂತೆ ಗರ್ಜಿಸುತ್ತಾ ತನ್ನ ಎರಡೂ ಉಬ್ಬುಗಳನ್ನು ಗಂಟಿಕ್ಕಿ ಹೆಂಡತಿಯಾದಂತಹ ಮಂಡೋದರಿಯನ್ನು ಸಮಾಧಾನ ಮಾಡ್ತಾನೆ. ಆನಂತರ ಮಯತನುಜೆಯ ಬಾಡಿದಂತಹ ಮುಖವನ್ನು ನೋಡಿ ಅಲ್ಲಿರುವಂಥ ಅರಮನೆಯಲ್ಲಿರುವಂಥ ಎಲ್ಲ ರಾಕ್ಷಸಿ ಸ್ತ್ರೀಯರಿಗೆ ಸಮಾಧಾನವನ್ನು ಮಾಡಿ, ಕೋಪದಿಂದ ನಿಮಗೆ ಇಷ್ಟೊಂದು ತೊಂದರೆಯನ್ನು ನೀಡಿದಂತಹ ಆ ಕಪಿ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಹಿಡಿದು ತಂದು ನಾನಾ ರೀತಿಯಲ್ಲಿ ಶಿಕ್ಷಿಸುತ್ತೇನೆ ಎಂದು ಹೇಳಿ ತನ್ನ ದಿನನಿತ್ಯದ ಕಾಯಕದಂತೆ ಶಾಂತಿ ಚಿನಭವನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ನಿತ್ಯದ ಆಹಾರದಂತೆ ಅವನು ಆಹಾರವನ್ನು ಸೇವಿಸಿ ನಂತರ ತನಗೆ ಒಲಿದಿದ್ದಂತಹ ಬಹುರೂಪಿಣಿ ವಿದ್ಯಾದೇವತೆಯನ್ನು
ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ ಅಂತ ಅನಿಸುತ್ತೆ. ಹಾಗಾಗಿ ರಾವಣ ಏನು ಮಾಡ್ತಾನೆ, ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಅವನು ಬಹುರೂಪಿಣಿ ವಿದ್ಯಾದೇವತೆಯನ್ನು ಪರೀಕ್ಷಿಸಿಕೊಂಡು ಈ ಮೂರೂ ಲೋಕಗಳಲ್ಲಿ ಇನ್ನು ನನಗೆ ಸರಿ ಸಮಾನರಾದವರು ಯಾರಿದ್ದಾರೆ, ನನ್ನನ್ನು ಯುದ್ಧದಲ್ಲಿ ಎದುರಿಸಿ ಗೆಲ್ಲುವವರು ಯಾರಿದ್ದಾರೆ ಎಂದು ತನ್ನ ಬಾಹುಬಲಗಳನ್ನು ನೋಡಿಕೊಳ್ತಾನೆ. ಆಗ ಅವನಿಗೆ ಸೀತೆಯ ತಾವರೆಯಂತಹ ಮುಖ ನೋಡಬೇಕು, ಸೀತೆಗೆ ಬಹುರೂಪಿಣಿ ವಿದ್ಯಾದೇವತೆ ಒಲಿದಿರುವಂಥ ವಿಷಯವನ್ನು ತಿಳಿಸ್ಬೇಕು ಅಂತ ಅವನು ಪ್ರಮದವನಕ್ಕೆ ಬರ್ತಾನೆ. ಇಲ್ಲಿ ಸೀತೆ ಪ್ರಮದವನದಲ್ಲಿ ಕೇಚರ ಸ್ತ್ರೀಯರ ಜೊತೆಯಲ್ಲಿ ಕುಳಿತಿರ್ತಾಳೆ. ಆದರೆ ರಾವಣ ಬರುತ್ತಿರುವಂತಹ ದೃಶ್ಯವನ್ನು ಕೇಚರ ಸ್ತ್ರೀಯರು ಸೀತೆಗೆ ತೋರಿಸ್ತಾರೆ. ಹಾಗಾಗಿ ಇಲ್ಲಿ ಅದಕ್ಕೂ ಮುನ್ನ ನಾಗಚಂದ್ರ ಕವಿಗಳು ಸೀತೆಯ ಪತಿಭಕ್ತಿ ಅನ್ನೋದು ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. 4ನೇ ಪದ್ಯದಲ್ಲಿ ತನ್ನ ಕಡೆ ಬರ್ತಾ ಇರುವಂಥ ರಾವಣನನ್ನು ಕಂಡಂತಹ ಸೀತಾದೇವಿಗೆ ರಾವಣನ ಸೌಂದರ್ಯ ಹುಲ್ಲಿಗೆ ಸಮಾನ ಅನ್ನಿಸ್ತು. ಆದ್ದರಿಂದ ಕವಿ ಇಲ್ಲಿ ಹೇಳ್ತಾನೆ ನಾಗಚಂದ್ರ, ಪತಿಭಕ್ತಿಯಲ್ಲಿ ಸೀತೆಗೆ ಸರಿಸಮಾನರಾದಂಥ ಸ್ತ್ರೀಯರು ಯಾರಿದ್ದಾರೆ, ಇಂತಹ ಪುಣ್ಯವತಿಯರು ಯಾರೂ ಸಹ ಇಲ್ಲ ಅಂತ ರಾವಣನ ರೂಪವನ್ನು ಹುಲ್ಲಿಗೆ ಸಮಾನವಾಗಿ ಸೀತೆಯಿಂದ ಹೊಗಳಿಸಿದ್ದಾನೆ. ಅನಂತರ 5ನೇ ಪದ್ಯದಲ್ಲಿ ರಾವಣನು ಬರುತ್ತಿರುವುದಂತಹ ಕಂಡಂತಹ ಸೀತಾಮಾತೆಯು ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ನಾನು ಇವನಿಂದ ಕೇಳಬೇಕಾಗಿದೆಯೋ ಎಂದು ಸೀತೆಯು ತಲ್ಲಣಕ್ಕೆ ಒಳಗಾಗುತ್ತಾಳೆ. ಹಾಗಾಗಿ ಇಲ್ಲಿ ನಾವು ಸೀತೆ ರಾಮ ಲಕ್ಷ್ಮಣರ ಕ್ಷೇಮಕ್ಕಾಗಿ ಎಷ್ಟು ಕಾತರಿಸ್ತಾ ಇದ್ದಾಳೆ ಅನ್ನುವ ಸೀತೆಯ ಮನೋಭಾವವನ್ನು ನಾವು ನೋಡಬಹುದು. ನಂತರ ವಚನದಲ್ಲಿ ತಲ್ಲಣಗೊಂಡಿರುವಂಥ ಸೀತೆಯ ಸಮೀಪಕ್ಕೆ ಬಂದಂಥ ರಾವಣನು ಹೇಳ್ತಾನೆ, ನೋಡು ಸೀತಾಮಾತೆ, ಏಕಕಾಲದಲ್ಲಿ ಬಹುರೂಪಗಳನ್ನು ಪಡೆಯಬಲ್ಲಂತಹ ಬಹುರೂಪಿಣಿ ವಿದ್ಯಾದೇವತೆಯನ್ನು ನಾನು ಒಲಿಸಿಕೊಂಡಿದ್ದೇನೆ. ಇನ್ನು ನೀನು ನನ್ನನ್ನು ಒಪ್ಪಿಕೊಂಡು ನಿನ್ನ ಪ್ರೀತಿಯ ರಾಮನನ್ನು ಬಿಟ್ಟು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಸೀತೆ. ಇನ್ನು ನನ್ನ ಮುಂದೆ ನಿಲ್ಲುವಂಥ ಶತ್ರು ಪಕ್ಷ ಯಾವುದೂ ಇಲ್ಲ. ನೀನು ಯಾಕೆ ಇನ್ನೂ ರಾಮ ರಾಮ ಅಂತ ಇದೆಯಾ ಅಂತ ಸೀತೆಗೆ ರಾವಣ ಹೇಳ್ತಾನೆ. ಈ ಮಾತನ್ನು ಕೇಳಿಸಿಕೊಂಡಂಥ ಸೀತೆ ಭಯಭೀತಳಾಗ್ತಾಳೆ. ಹೇಳ್ತಾಳೆ ಸೀತೆ, ಎಲೈ ರಾವಣನೇ, ನನ್ನ ಮೇಲೆ ನಿನಗೆ ಕರುಣೆ ಇರುವುದಾದರೆ ನನ್ನ ರಾಮ ಮತ್ತು ಲಕ್ಷ್ಮಣರ ಆಯುಷ್ಯ ಮತ್ತು ಪ್ರಾಣದವರೆಗೂ ಬರಬೇಡ ಅಂತ ಹೇಳಿ ಮೂರ್ಛೆ ತಪ್ಪಿ ಭೂಮಿಯ ಮೇಲೆ ಬೀಳ್ತಾಳೆ. ಇವಳು ಬಿದ್ದಂತಹ ದೃಶ್ಯವನ್ನು ನೋಡಿದಂತಹ ರಾವಣನ ಮನಸ್ಸು ಇಲ್ಲಿ ಬದಲಾಗುತ್ತೆ ಅಂತ ನಾಗಚಂದ್ರ ಕವಿ ಹೇಳ್ತಾ ಹೋಗ್ತಾರೆ. ಸೀತೆಯು ಮೂರ್ಛಿತಳಾಗಿ ಭೂಮಿಗೆ ಬಿದ್ದಿದ್ದನ್ನು ನೋಡಿದಂತಹ ರಾವಣನಲ್ಲಿ ಅಪಾರವಾದಂತಹ ಕರುಣೆ, ಅನುಕಂಪ, ವೈರಾಗ್ಯದ ಭಾವನೆ ಹುಟ್ಟುತ್ತೆ. ನಂತರ ರಾವಣನು ತನ್ನ ಕರ್ಮದ ಫಲದಿಂದಾಗಿ ನಾನು ಇಂತಹ ಪಾಪದ ಕೆಲಸವನ್ನು ಮಾಡಿಬಿಟ್ನಲ್ಲ ಎಂದು ತನ್ನನ್ನು ತಾನೇ ನಿಂದಿಸಿಕೊಳ್ತಾನೆ. ಆನಂತರ ಅವನಿಗೆ ಪಾಪದ ಪ್ರಜ್ಞೆ ಅರಿವಾಗುತ್ತೆ. ನಂತರ 8ನೇ ಪದ್ಯದಲ್ಲಿ ಸೀತೆಯ ವಿಚಾರದಲ್ಲಿ ಇಲ್ಲಿಯ ತನಕ ರಾವಣ ಏನು ಮಾಡಿದ್ದ, ಅವನ ಮನಸ್ಸು ಕದಡೋಗಿತ್ತು. ರಾವಣನ ಮನಸ್ಸಿನಲ್ಲಿ ಸೀತೆಯ ಬಗ್ಗೆ ಒಂದು ವ್ಯಾಮೋಹ ಹುಟ್ಟಿತ್ತು. ಅವಳನ್ನು ತನ್ನವಳನ್ನಾಗಿ ಮಾಡ್ಕೊಳ್ಬೇಕು, ಮದುವೆ ಆಗಬೇಕು, ಇವಳು ನನಗೆ ಬೇಕು ಅಂತ. ಆದರೆ ಈಗ ಮೂರ್ಛೆ ತಪ್ಪಿ ಬಿದ್ದಂತಹ ಸೀತೆಯನ್ನು ನೋಡಿದಂತಹ ರಾವಣನಲ್ಲಿ ಮನಸ್ಸು ಹೇಗಾಯಿತು ಅನ್ನೋದನ್ನು ಕವಿ ಇಲ್ಲಿ ಒಂದು ಕಂಪ್ಯಾರಿಸನನ್ನು ಮಾಡಿದ್ದಾರೆ. ಅಂದರೆ ಒಂದು ಹೋಲಿಕೆಯನ್ನು ಮಾಡಿದ್ದಾರೆ. ಯಾರಿಗೆ ಹೋಲಿಕೆ ಮಾಡಿದ್ದಾರೆ? ಕದಡಿದ ನೀರಿಗೆ ಹೋಲಿಕೆ ಮಾಡಿದ್ದಾರೆ. ಹಾಗಾಗಿ ರಾವಣನ ಮನಸ್ಸು ಕದಡಿದ ಕೊಳದಂತಾಯಿತು. ಹಾಗಾಗಿ ಇಲ್ಲಿ ರಾವಣನಿಗೆ ಸೀತೆಯ ಮೇಲಿದ್ದಂತಹ ವ್ಯಾಮೋಹದ ಭಾವನೆ ಹೋಗಿ ವೈರಾಗ್ಯದ ಭಾವನೆ ಮೂಡಿತು. ಹಾಗಾಗಿ ಕವಿ ಇಲ್ಲಿ ಕದಡಿದ ನೀರು ತನಗೆ ತಾನೇ ಅಂದರೆ ಇಲ್ಲಿ ಕದಡಿ ಹೋದಂತಹ ನೀರು. ಕದಡಿ ಹೋಗೋದು ಅಂದರೆ ಈಗ ನಾವು ಹೇಳ್ತೀವಿ ಕೆಸರು ನೀರು. ಕೆಸರಾಗಿರುವಂಥ ನೀರು ನಾವು ಸ್ವಲ್ಪ ಕಾಲ 1-2 ಅವರ್ 3 ಅವರ್ ಬಿಟ್ಬಿಟ್ರೆ ಅದು ಆಮೇಲೆ ಏನಾಗುತ್ತೆ, ಕೆಸರೆಲ್ಲ ಕೆಳಗಡೆ ಹೋಗುತ್ತೆ, ತಿಳಿಯಾದ ನೀರು
ಮೇಲ್ ಬರುತ್ತೆ. ಹಾಗೆ ಹೇಳ್ತಾ ಇರೋದು, ರಾವಣನ ಮನಸ್ಸು ಇಲ್ಲಿ ಕದಡಿದ ನೀರಿನಂತೆ, ಕದಡಿದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಮನಸ್ಸು ಸಹ ಸೀತೆಯ ಮೇಲಿದ್ದಂತಹ ವ್ಯಾಮೋಹ ಹೋಗಿ ವೈರಾಗ್ಯದ ಭಾವನೆ ಮೂಡಿತು ಅಂತ ಇಲ್ಲಿ ರಾವಣನಲ್ಲಿ ಸ್ಥಿರವಾದ ಶಾಶ್ವತವಾದ ಪ್ರೀತಿ ಹುಟ್ಟೋದಕ್ಕೆ ಕಾರಣವಾಯಿತು. ಹಾಗಾಗಿ ಇಲ್ಲಿ ರಾವಣನು ಒಳ್ಳೆಯವನು, ಉತ್ತಮನು ಅಂತ ಹೇಳಿದ್ದಾರೆ. ಇನ್ನು ಮುಂದುವರಿದು 9ನೇ ಪದ್ಯ ನೋಡೋದಾದರೆ, ರಾವಣನು ಸೀತೆಯ ಮೇಲಿದ್ದಂತಹ ವ್ಯಾಮೋಹದಿಂದ ಬಿಡುಗಡೆಗೊಂಡ ಈ ಸಮಯದಲ್ಲಿ ಸೂರ್ಯನು ತನಗೆ ಹತ್ತಿದ ಸಂಧ್ಯಾರಾಗದಿಂದ ಹೇಗೆ ಬಿಡಿಸಿಕೊಳ್ತಾನೋ, ಅಂದರೆ ಈಗ ಸೂರ್ಯ ಹುಟ್ಟಿರ್ತಾನೆ, ಮಧ್ಯಾಹ್ನ ಸಂಜೆ ಆಗೋಗುತ್ತೆ. ಸಂಜೆ ಆದಾಗ ಸೂರ್ಯ ಏನು ಮಾಡ್ತಾನೆ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾನೆ. ಸೊ ಮುಳುಗೋದ್ರೆ ಮತ್ತೆ ನಾಳೆ ಸೂರ್ಯ ಹುಟ್ಟೋದಿಲ್ವಾ? ಮತ್ತೆ ನಾಳೆ ಸೂರ್ಯ ಹುಡ್ತಾನೆ. ಹಾಗೇನೇ ಇಲ್ಲಿ ಅದೇ ರೀತಿ ರಾವಣನು ಅಷ್ಟೇ ತನಗೆ ಸೀತೆಯ ಬಗೆಗೆ ಇದ್ದಂತಹ ವ್ಯಾಮೋಹದಿಂದ ಬಿಡಿಸಿಕೊಂಡ. ಹೇಗೆ ಸೂರ್ಯ ತನಗೆ ಉಂಟಾದಂತಹ ಸಂಜೆಯಿಂದ ಮತ್ತೆ ಬೆಳಗ್ಗೆ ಬಿಡಿಸ್ಕೊಂಡು ಮತ್ತೆ ಬೆಳಗ್ಗೆ ಹುಟ್ಟು ಬರ್ತಾನಲ್ಲ, ಹಾಗೆ ಇಲ್ಲೂ ಅಷ್ಟೇ ಸೀತೆಯ ಮೇಲೆ ಇದ್ದಂತಹ ವ್ಯಾಮೋಹದಿಂದ ರಾವಣ ಬಿಡಿಸ್ಕೊಳ್ತಾನೆ ಅಂತ ಕವಿ ಇಲ್ಲಿ ಹೇಳಿದ್ದಾರೆ. ಆನಂತರ ರಾವಣನು ಮನಸ್ಸಿನಲ್ಲಿ ಮೂಡಿದಂತಹ ಕಾರುಣ್ಯ ರಸ, ಸೀತೆಯ ಬಗೆಗೆ ಇದ್ದಂತಹ ಪ್ರೀತಿ ತೊಡೆದು ಹಾಕೋದಿಕ್ಕೆ ಅವನು ತನ್ನ ಸ್ನೇಹಿತ ವರ್ಗದವರಿಗೆ ಈ ರೀತಿ ಹೇಳ್ತಾನೆ. ರಾವಣನು ತನ್ನ ಸ್ನೇಹಿತರನ್ನು ಕುರಿತು ಹೇಳ್ತಾನೆ, ಸೀತೆಯು ನಿಶ್ಚಲ ಗುಣದವಳು, ಅವಳು ತನ್ನ ಗುಣದ ಪರಿಪಾಲನೆಗಾಗಿ ನನ್ನ ಕಡೆಗೆ ಮನಸ್ಸು ಮಾಡಲಿಲ್ಲ. ನನ್ನ ದಿವ್ಯಭೂಷಣಗಳನ್ನಾಗಲಿ ಕೇಚರ ರಾಜ್ಯವನ್ನಾಗಲಿ ತೃಣ ಸಮಾನವಾಗಿ ಕಂಡಳು. ಹಾಗೂ ಪುರುಷ ಪ್ರಣಯಿಯಂತೆ ನಾನು ತಿಳಿದು ನನ್ನ ಪಾಪದ ಕಾರ್ಯದಿಂದ ಹೀಗೆ ಗುಣಹಾನಿಯನ್ನು ಮಾಡಿದ್ದು ಸರಿಯಲ್ಲ ಅಂತ ತಾನು ಮಾಡಿದ್ದು ತಪ್ಪು ಅನ್ನೋದನ್ನು ರಾವಣ ಇಲ್ಲಿ ಹೇಳ್ತಾ ಹೋಗ್ತಾನೆ. ರಾವಣನ ಮನಪರಿವರ್ತನೆಯ ಮಾತುಗಳನ್ನು ಮುಂದುವರಿಸುತ್ತಾ ಸೀತೆ ಮತ್ತು ರಾಮ ಇಬ್ಬರು ಪ್ರಾಣಪ್ರಿಯರಾದವರು. ನಾನು ಕಾರಣವಿಲ್ಲದೆ ಅವರಿಬ್ಬರನ್ನೂ ಸಹ ನನ್ನ ಕಾಮ ವ್ಯಾಮೋಹದಿಂದ ಅವರಿಬ್ಬರನ್ನೂ ದೂರ ಮಾಡಿದೆನು. ಅವಿವೇಕಿಯಾದಂತಹ ನಾನು ನನ್ನ ಕುಲದ ಹಿರಿಮೆಯನ್ನು ನಾಶ ಮಾಡಿದೆನು. ಹೀಗೆ ಮಾಡಬಾರ್ದಿತ್ತು ನಾನು ಅಂತ ತನ್ನ ಕುಲಕ್ಕೆ ಇದ್ದಂಥ ಹೆಸರನ್ನು ಹೀಗೆ ನಾನೇ ನಾಶ ಮಾಡಿದೆ ಅನ್ನೋದನ್ನು ರಾವಣ ಇಲ್ಲಿ ಹೇಳಿದ್ದಾನೆ. ಇನ್ನು 12ನೇ ಪದ್ಯದಲ್ಲಿ ಇಲ್ಲಿಯೂ ಕೂಡ ರಾವಣನ ಪಶ್ಚಾತ್ತಾಪದ ನುಡಿಗಳು ಮುಂದುವರಿಯುತ್ತೆ. ಕಾಮವ್ಯಾಮೋಹದಿಂದ ನಾನು ಹೆಣ್ಣನ್ನು ರಾಮನಿಂದ, ಅಂದರೆ ಹೆಣ್ಣು ಅಂದರೆ ಯಾರು, ಸೀತೆಯನ್ನು ನಾನು ರಾಮನಿಂದ ದೂರಪಡಿಸಿದೆ. ಇದರಿಂದ ಕೆಟ್ಟ ಗೆಲುವಿನ ಶಬ್ದ ನನ್ನ ಕಿವಿಗೆ ಕೇಳಿಸ್ತಾ ಇದೆ. ಗೆಲುವು ಸಿಕ್ಕಿದೆ, ಅಂದರೆ ಸೀತೆಯನ್ನು ಅಪಹರಣ ಬಂದಿದ್ದೀನಿ, ಆದರೆ ಅದು ಕೆಟ್ಟ ಗೆಲುವು, ಒಳ್ಳೆಯ ಗೆಲುವಲ್ಲ. ಅದು ನನ್ನ ಕಿವಿ ಮೇಲೆ ಕೇಳಿಸ್ತಾ ಇದೆ. ನನ್ನ ಹೆಸರಿಗೆ ನಾನೇ ಕಳಂಕವನ್ನು ತಂದುಕೊಟ್ನಲ್ಲ ಅಂತ ಪಶ್ಚಾತ್ತಾಪ ಆಗ್ತಾ ಇದೆ ರಾವಣನಿಗೆ. ಇನ್ನು 13ನೇ ಪದ್ಯದಲ್ಲಿ ತನ್ನ ತಮ್ಮನಾದಂತಹ ವಿಭೀಷಣನ ಮಾತುಗಳನ್ನು ನಾನು ಅಂದು ಕೇಳಲಿಲ್ಲ. ಅವತ್ತು ಬಂದು ಅವನು ಹೇಳ್ದ, ಅಣ್ಣ ನೀನು ಮಾಡ್ತಾ ಇರೋದು ತಪ್ಪು, ಸೀತಾಮಾತೆಯನ್ನು ನೀನು ರಾಮನಿಗೆ ಒಪ್ಪಿಸು ಅಂತ ಹೇಳ್ದ. ಆದರೆ ನಾನು ಕೇಳಲಿಲ್ಲ. ನಾನು ನನ್ನ ಸಹೋದರನಾದಂತಹ ವಿಭೀಷಣನನ್ನು, ನಾನು ವಿನಯವಂತನಾದಂತಹ ಅವನನ್ನು ಗದರಿ ಗರ್ಜಿಸಿ ಬೈದು ಓಡಿಸಿದೆನು. ಹಾಗಾಗಿ ಎಂತಹ ದುರ್ವ್ಯಸನಿ ನಾನು. ದುರ್ವ್ಯಸನಿ ಅಂದರೆ ಕೆಟ್ಟ ಚಟಗಳುಳ್ಳವನು ನಾನು. ಕೆಟ್ಟ ಚಟಗಳಿಂದ ಕೂಡಿರುವಂಥವರಿಗೆ ಎಷ್ಟೇ ನಾವು ಒಳ್ಳೆಯ ಮಾತುಗಳನ್ನು ಹೇಳಿದರೂ ಅವರು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧ ಇರೋದಿಲ್ಲ. ಹಾಗಾಗಿ ಇಲ್ಲಿ ರಾವಣನನ್ನೇ ಏನಂತ ಕರೀತಾ ಇದ್ದಾನೆ, ನಾನು ದುರ್ವ್ಯಸನಿ, ನಾನು ಕೆಟ್ಟ ಚಟಗಳನ್ನು ಹೊಂದಿರುವವನು. ಅಂದು ವಿಭೀಷಣ ಬಂದು ಹೇಳಿದಾಗ ನಾನು ಕೇಳಬೇಕಾಗಿತ್ತು, ಆದರೆ ನಾನು ಅವನ ಮಾತುಗಳನ್ನು, ಹಿತನುಡಿಗಳನ್ನು ಕೇಳಲೇ ಇಲ್ಲ. ಕೇವಲ ನಾನು ಯೋಚನೆ ಮಾಡ್ತಾ ಇರೋದು ಮಾತ್ರ ಸರಿ ಅಂತ ತಿಳಿದುಕೊಂಡೆ ಅವತ್ತು. ಎಂತಹ ಕೆಟ್ಟವನು ನಾನು ಅಂತ ತನ್ನ ಬಗ್ಗೆ ತಾನೇ ಇಲ್ಲಿ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ. ಮುಂದಿನ ಪದ್ಯ, ರಾವಣನ ಆತ್ಮವಿಮರ್ಶೆಯನ್ನು ನಾವು ಈ ಪದ್ಯದಲ್ಲಿ ಕಾಣಬಹುದು. ಕಾಮಾಸಕ್ತನಾದಂತಹವನಿಗೆ ಯಾವುದರ ಅರಿವೂ ಸಹ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕವಿ. ಕೀರ್ತಿಗೆ
ಇಲ್ಲಿ ನನಗಿರುವಂಥ ಕೀರ್ತಿಗೆ ಮಸಿ ಹತ್ತುವುದಾಗಲಿ, ಸೋಲುಂಟು ಆಗಲಿ, ಮನಸ್ಸಿನ ಕೇಡಾಗಲಿ, ದೂರ ಸರಿದ ಸಂಗಾತಿಯಾಗಲಿ, ಗೆಳೆಯರಿಗಾದ ಬೇಸರವಾಗಲಿ, ಜನರಿಂದ ಬರುವ ಅಪವಾದವಾಗಲಿ ಯಾವುದೂ ಸಹ ತಿಳಿಯೋದಿಲ್ಲ. ಯಾರಿಗೆ? ಕೆಟ್ಟ ಚಟಗಳಲ್ಲಿ ಇರುವವರಿಗೆ. ಹಾಗಾಗಿ ನನಗೂ ಸಹ ನನ್ನ ಕೀರ್ತಿ ಹಾಳಾಯಿತು, ನನ್ನ ಹೆಸ್ರು ಹಾಳಾಯಿತು, ನನ್ನ ಕುಲಕ್ಕೆ ಕೆಟ್ಟ ಕಳಂಕ ಬಂತು, ನನ್ನ ಸ್ನೇಹಿತರೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಆದರೆ ನನಗೇನು ಗೊತ್ತಾಗಲಿಲ್ಲ. ಯಾಕೆ ಹೇಳಿ? ನಾನು ಕೆಟ್ಟವನು, ದುರ್ವ್ಯಸನಿಯಾಗಿದ್ದೆ. ನಾನು ಇದ್ಯಾವುದ್ರ ಬಗ್ಗೆನೂ ಚಿಂತೆ ಮಾಡಲಿಲ್ವಲ್ಲ ಅಂತ, ನಾನು ಎಂತಹ ತಪ್ಪು ಮಾಡಿದೆ ಅಂತ ರಾವಣ ತುಂಬ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ. ಈ ರೀತಿ ಉದ್ವೇಗಪರವನಾಗಿ ರಾವಣ ತನ್ನ ಮನದಲ್ಲಿ ಮಾತಾಡ್ಕೊಳ್ತಾನೆ. ಕೊನೆಗೆ ರಾವಣ ಇಷ್ಟೆಲ್ಲವನ್ನು ಯೋಚನೆ ಮಾಡಿ ಕೊನೆಯದಾಗಿ ಒಂದು ತೀರ್ಮಾನಕ್ಕೆ ಬರ್ತಾನೆ ರಾವಣ. ಏನದು? ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತಹ ರಾವಣನ ನಿರ್ಧಾರ ಈ ಪದ್ಯದಲ್ಲಿ ಕಾಣಬಹುದು. ತನ್ನ ತಪ್ಪಿನ ಅರಿವಿಗಾಗಿ ರಾವಣನು ಸೀತೆಯನ್ನು ಕರೆದೊಯ್ದು ಈಗಲೇ ರಾಮನಿಗೆ ಒಪ್ಪಿಸಿದರೆ ಇದುವರೆಗೆ ನನ್ನ ಪರಾಕ್ರಮ, ನನ್ನ ಸಾಮರ್ಥ್ಯ, ನನ್ನ ಬಿರುದುಗಳು, ವೀರತನ ಎಲ್ಲವೂ ವ್ಯರ್ಥವಾಗುತ್ತದೆ. ಹಾಗಾಗಿ ನಾನು ಎರಡೂ ಪಕ್ಷದವರು ನನ್ನ ಬಾಹುಬಲಗಳನ್ನು ಹೊಗಳುವಂತೆ ಯುದ್ಧ ಮಾಡಿ ರಾಮ ಮತ್ತು ಲಕ್ಷ್ಮಣರನ್ನು ಯುದ್ಧದಲ್ಲಿ ಸೋಲಿಸಿ ಆ ನಂತರ ಅವರನ್ನು ಸೆರೆ ಹಿಡಿದು ತಂದು ಸೀತೆಗೆ ಅವರನ್ನು ಒಪ್ಪಿಸುತ್ತೇನೆ. ರಾಮ ಲಕ್ಷ್ಮಣ ಯುದ್ಧದಲ್ಲಿ ಸೋಲಿಸ್ಬಿಡ್ತೀನಿ. ಆನಂತರ ಅವರನ್ನು ಸೆರೆ ಹಿಡ್ಕೊಂಡು ಬಂದು ಅವರಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಅಂತ ಕೊನೆಯದಾಗಿ ರಾವಣ ಇಲ್ಲಿ ನಿರ್ಧಾರಕ್ಕೆ ಬರುತ್ತಾನೆ. ಹಾಗಾಗಿ ಒಟ್ಟಾರೆ ರಾವಣನಲ್ಲಿ ಕೂಡ ಒಳ್ಳೆಯ ಮನಸ್ಸಿದೆ, ಅವನು ಒಳ್ಳೆಯವನು, ಒಳ್ಳೆಯ ಗುಣಗಳು ಉದಯಿಸಿದ್ದರಿಂದ ರಾವಣನು ಸೀತೆಯ ಮೇಲಿದ್ದಂಥ ವ್ಯಾಮೋಹದ ಭಾವನೆಯನ್ನು ಹೋಗಲಾಡಿಸಿ ವೈರಾಗ್ಯದ ಭಾವನೆ ಉಂಟಾಯಿತು. ಹಾಗಾಗಿ ಇಲ್ಲಿ ರಾವಣನು ಒಳ್ಳೆಯ ಗುಣದವನು ಅಂತ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ರೀತಿಯಲ್ಲಿ ನಾಗಚಂದ್ರ ಕವಿ ತಿಳಿಸಿದ್ದಾರೆ. ಹಾಗಾಗಿ ರಾವಣನು ಕೊನೆಯವರೆಗೂ ನಮ್ಮ ಮನಸ್ಸಿನಲ್ಲಿ ನಿಲ್ಲುತ್ತಾನೆ. ಧನ್ಯವಾದಗಳು.